ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ, ಸಾವು ನೋವುಗಳು ಸಂಭವಿಸ್ತಾ ಇದೆ. ಜನರ ಜೀವನವನ್ನ ಬೇಸಿಗೆ ಮಳೆ ಬರ್ಬಾದ್ ಮಾಡ್ತಾ ಇದೆ. ಅಧಿಕಾರಿಗಳು ಜನಪ್ರತಿನಿಧಿಗಳದ್ದು ಗಾಢ ನಿದ್ರೆ. ಅವ್ರ ಮನೇಲಿ ಏನು ಸಮಸ್ಯೆ ಆಗ್ತಾ ಇಲ್ವಲ್ಲ, ಅವ್ರ ಮನೆ ಸುರಕ್ಷಿತವಾಗಿದೆ, ಫ್ಯಾಮಿಲಿ ಮೆಂಬರ್ ಸುರಕ್ಷಿತವಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಏನು ಸಮಸ್ಯೆ ಆಗದಿರೋದ್ರಿಂದ ಇದರ ಬಿಸಿ ತಟ್ತಾ ಇಲ್ಲ. ಬೆಳೆ ನಾಶವಾಗಿ ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಲಕ್ಷ ಲಕ್ಷ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ರು. ಇನ್ನೇನು ಫಸಲು ಕೈ ಸೇರಬೇಕು. ಈ ಹಂತದಲ್ಲಿ ಮುಂಗಾರು ಪೂರ್ವ ಮಳೆ ಬಂದು ಆ ಬೆಳೆ ನಾಶ ಮಾಡಿಬಿಟ್ಟಿದೆ. ಹಾಗಾಗಿ ಸಾಲ ತೀರ್ಸೋದು ಹೆಂಗೆ? ನಮಗೆ ಸೂಕ್ತ ರೀತಿಯಲ್ಲಿ ಸರ್ವೆ ಮಾಡಿ, ಸಮೀಕ್ಷೆ ಮಾಡಿ, ಮಳೆ ಹಾನಿ ಸಮೀಕ್ಷೆಯನ್ನ ಮಾಡಿ ನಮಗೆ ಪರಿಹಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಮನಸ್ಸೇ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಶಾಸಕರು, ಸಚಿವರು ಹೇಳ್ಕೊಳಕ್ ಮಾತ್ರ ಆ ಕ್ಷೇತ್ರದಲ್ಲಿ ಶಾಸಕರು, ಉಸ್ತುವಾರಿ ಸಚಿವರುಗಳು. ಆದರೆ ಯಾರೊಬ್ರು ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಮನೆಗಳು ಕುಸಿತಾ ಇದೆ, ಜನ ಬೀದಿಗೆ ಬರ್ತಾ ಇದ್ದಾರೆ, ಮರಗಳು ಬೀಳ್ತಾ ಇದೆ, ಲೈಟ್ ಕಂಬಗಳು ಬೀಳ್ತಾ ಇದ್ದಾವೆ, ಆತಂಕದಲ್ಲಿ ಜನ ಇದ್ದಾರೆ. ಮಳೆ ಹಾನಿ ಸಮೀಕ್ಷೆಯನ್ನು ಅಧಿಕಾರಿಗಳು ನಡೆಸ್ತಾ ಇಲ್ಲ. ಕ್ಷೇತ್ರಗಳತ್ತ ಶಾಸಕರು, ಸಚಿವರು ಬರ್ತಾ ಇಲ್ಲ. ಸುಳಿವೇ ಇಲ್ಲ ಅವ್ರದ್ದು. ವೋಟ್ ಕೇಳಕ್ ಮಾತ್ರ ಅದು ಯಾವ ಪರಿಸ್ಥಿತಿ ಇದ್ರೂ ಕೂಡ ಜನರನ್ನ, ಮತದಾರರನ್ನ ಹುಡ್ಕೊಂಡು ಬರ್ತಾರೆ. ಅವಾಗ ಮಾತ್ರ ಇವರಿಗೆ ಮತದಾರರು ಕಾಣಿಸೋದು. ಆ ಟೈಮ್ನಲ್ಲಿ ಒಂದು ವಾಗ್ದಾನ ಕೊಟ್ಟಿರ್ತಾರಲ್ಲ, ಅಥವಾ ಭರವಸೆ ಕೊಟ್ಟಿರ್ತಾರಲ್ಲ, ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ. ಆ ಮಾತು ಎಲ್ಲಿ ಹೋಯ್ತು ಹಾಗಾದ್ರೆ? ಕೇವಲ ರಾಜಕಾರಣ ಮಾಡಿಕೊಂಡು ನನಗೆ ಆ ಕುರ್ಚಿ ಬೇಕು, ಈ ಕುರ್ಚಿ ಬೇಕು ಅಂತ ಕಿತ್ತಾಟ ಮಾಡೋದ್ರಲ್ಲೇ ಸಮಯ ಕಳೆದು ಬಿಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಬಹುಶಃ MLA ಮನೆಯಲ್ಲೋ, ಮಿನಿಸ್ಟರ್ಗಳ ಮನೆಯಲ್ಲೋ ಸಮಸ್ಯೆ ಆದ್ರೆ ಬಹುಶಃ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಆ ಬಿಸಿ ತಟ್ಟುತ್ತೆ. ಇಲ್ಲಿ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಿರೋದು. AC ರೂಮಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ತಾಗಲ್ಲ ಬಿಸಿ. ಈಗ ಸಂತ್ರಸ್ತರ ಸಂಕಷ್ಟ ಏನು? ಅಟ್ಲೀಸ್ಟ್ ಈಗಲಾದ್ರೂ ಸ್ಪಂದಿಸ್ತಾ ಇದ್ದಾರಾ? CM ಇಲ್ಲಿ DC-ಗಳಿರ್ಬೋದು ಅಥವಾ CU-ಗಳ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರಾ ಇಲ್ವಾ? ಶರ್ಮಿತಾ ಶೆಟ್ಟಿ, ಅಧಿಕಾರ ಕಿತ್ತಾಟದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮುಳುಗೋಗಿದ್ರೆ ಸಂಪುಟದ ಬಹುತೇಕ ಸಚಿವರುಗಳು ಟೆಂಡರ್ನಲ್ಲಿನ ಕಿಕ್ ಬ್ಯಾಕು, ಮಧ್ಯವರ್ತಿಗಳ ಜೊತೆ ಡೀಲು, ಅವರ ಇಲಾಖೆಯ ಯೋಜನೆಗಳಲ್ಲಿ ಕಮಿಷನ್ಗಳಲ್ಲೇ ಮುಳುಗೋಗಿರ್ತಕ್ಕಂಥದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ಮುಂಗಾರು ಪೂರ್ವ ಮಳೆ ಬಂದಿರತಕ್ಕಂಥದ್ದು ಯಾದಗಿರಿ, ಕೊಪ್ಪಳ, ಗದಗ, ಧಾರವಾಡ, ಶಿವಮೊಗ್ಗ, ಉತ್ತರ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆಗೆ ಈಗಾಗಲೇ ಕರ್ನಾಟಕದಲ್ಲಿ 5ಕ್ಕೂ ಹೆಚ್ಚು ಜನರು ಸತ್ತಿರ್ತಕ್ಕಂಥದ್ದು. ಈಗಾಗಲೇ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಸಚಿವರುಗಳು ಮಜಾ ಉಡಾಯಿಸ್ತಿರ್ತಕ್ಕಂಥದ್ದು. ಅವರಿಗೆ ಅವರ ಜಿಲ್ಲೆಯ ಉಸ್ತುವಾರಿಗಿಂತಲೂ ಅವರ ಇಲಾಖೆಗಳ ಕಿಕ್ ಬ್ಯಾಕ್ಗಳು, ಟೆಂಡರ್ಗಳಲ್ಲಿ ಕಮಿಷನ್ದೇ ಚಿಂತೆ ಆಗಿರ್ತಕ್ಕಂಥದ್ದು. ಇಂಥ ನಿರ್ಲಜ್ಜ ಸರ್ಕಾರವನ್ನು ಎಂದೂ ಕೂಡ ಕಂಡಿಲ್ಲ ಎಂಬ ಮಾತು ಕೂಡ ಇದೀಗ ಕೇಳಿ ಬರ್ತಿರ್ತಕ್ಕಂಥ. ಒಂದು ಕಡೆ ವಿಪಕ್ಷಗಳು ಟೀಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ದಪ್ಪ ಚರ್ಮದ ಸರ್ಕಾರ ಆಗಿರ್ತಕ್ಕಂಥ ಈ ಸರ್ಕಾರ ಜನರ ಸಮಸ್ಯೆಯನ್ನು ಆಲಿಸಬೇಕಾಗಿರ್ತಕ್ಕಂಥದ್ದು. ಮುಂಗಾರು ಪೂರ್ವ ಮಳೆ ಬಿದ್ದು ಬಹಳಷ್ಟು ಅವಘಡ ಆಗ್ತಿರ್ತಕ್ಕಂಥದ್ದು, ಬೆಳೆ ನಾಶ ಆಗ್ತಿರ್ತಕ್ಕಂಥದ್ದು, ಜನರು ಸಾಯ್ತಿದ್ದಾರೆ ಮತ್ತು ಅವರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರುಗಳು ಮತ್ತು ಸ್ಥಳೀಯ ಶಾಸಕರುಗಳು ಕೂಡ ನಾಪತ್ತೆ ಆಗಿರ್ತಕ್ಕಂಥ. ಆ ಮುಖಾಂತರ ಈ ಸರ್ಕಾರದ ಮುಖವಾಡ ಕಳಿಸಿರ್ತಕ್ಕಂಥ ಈ ಸರ್ಕಾರ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಎಲ್ಲೊಂದು ಕಡೆ ಇದರಲ್ಲಿ ಕಾಣ್ತಿರ್ತಕ್ಕಂಥದ್ದು. ಗ್ಯಾರಂಟಿಯ ಹೆಸರಿನಲ್ಲಿ ಮುಳುಗೋಗಿರ್ತಕ್ಕಂಥ ಈ ಸರ್ಕಾರ, ಎಲ್ಲೊಂದು ಕಡೆ ನಿದ್ರಾಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ಸರ್ಕಾರ ಜನರ ಸಮಸ್ಯೆಯನ್ನು ಕೇಳಬೇಕಾಗಿತ್ತು. ಆದರೆ ಜನರ ಸಮಸ್ಯೆಯನ್ನು ಕೇಳಬೇಕಾಗಿರ್ತಕ್ಕಂಥ ಉಸ್ತುವಾರಿ ಸಚಿವಗಳು ಬೆಂಗಳೂರು ಮತ್ತು ತಮ್ಮ ಆಪ್ತರ ಮನೆಗಳಲ್ಲಿ, ತಮ್ಮ ರೆಸಾರ್ಟ್ಗಳಲ್ಲಿ ಮತ್ತು ತಮ್ಮ ಮನೆಗಳಲ್ಲಿ AC ರೂಮ್ಗಳಲ್ಲಿ ಕಾಲವನ್ನು ಕಳಿತಿರ್ತಕ್ಕಂಥ. ಆ ಮುಖಾಂತರ ಜನರ ಸಮಸ್ಯೆಗಿಂತಲೂ ಕೂಡ ಈ ಸರ್ಕಾರದಲ್ಲಿರ್ತಕ್ಕಂಥ ಬಹುತೇಕ ಸಚಿವರು ಮತ್ತು ಈ ಸರ್ಕಾರಕ್ಕೆ ಎಲ್ಲಿ ಹಣವನ್ನು ಪಡೆಯುವುದು, ಎಲ್ಲಿ ಲೂಟಿ ಮಾಡುವುದು, ಯಾವ ಟೆಂಡರ್ನಲ್ಲಿ ಕಿಕ್ ಬ್ಯಾಕ್ ಅನ್ನು ಪಡೆಯುವಂಥದ್ದು ಮತ್ತು ಯಾವ ಟ್ರಾನ್ಸ್ಫರ್ಲ್ಲಿ ಎಷ್ಟು ಹಣ ಪಡೆಯೋದು ಎಂಬ ಚಿಂತೆಯಲ್ಲಿ ಮುಳುಗೋಗಿರ್ತಕ್ಕಂಥ. ಹಾಗಾಗಿ ಈ ಸರ್ಕಾರದ ನಿರ್ಲಜ್ಜತನದಿಂದ ಇವತ್ತು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಲ್ಲಿ ಅನೇಕ ಜನರು ಬೀದಿಗೆ ಬಂದಿರತಕ್ಕಂಥದ್ದು, ರೈತರು ಬೀದಿಗೆ ಬಂದಿರತಕ್ಕಂಥದ್ದು, ಬೆಳೆ ನಾಶ ಆಗಿರ್ತಕ್ಕಂಥದ್ದು, ಸಾವು ನೋವು ಬಂದಿರತಕ್ಕಂಥ. ಆದರೆ ಇದರ ಬಗ್ಗೆ ಕೊಂಚವೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನಾದರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಸೇರಿದಂತೆ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಜಿಲ್ಲಾ ಸಚಿವರಿಗೆ ನಿಜವಾಗ್ಲೂ ತಾವು ಮತ ಪಡೆದಿರ್ತಕ್ಕಂಥ ಮತದಾರರ ಮೇಲೆ ನಿಜವಾದ ಮಾನವೀಯತೆ ಇದ್ದರೆ ಅವರ ಸಮಸ್ಯೆಗಳನ್ನ ಕೇಳಿ ಆ ಸಮಸ್ಯೆಗಳಿಗೆ ಬಗೆಹರಿಸಿ ಮತ್ತು ನೊಂದ ರೈತರ ಪರವಾಗಿ ಈ ಸರ್ಕಾರ ಮತ್ತು ಸಚಿವರುಗಳು ನಿಲ್ಲಬೇಕಾಗಿರ್ತಕ್ಕಂಥದ್ದು. ಇಷ್ಟು ಆಗಲಿ ಅಂತ ಹೇಳಿದ್ರೆ ಬಹುಶಃ ಈ ಸರ್ಕಾರಕ್ಕೆ ಮತ ಹಾಕಲಿಕ್ಕೆ ಮಾತ್ರ ಜನಗಳು ಬೇಕು, ಮತದಾರರು ಬೇಕಾಗಿರ್ತಕ್ಕಂಥ. ಉಳಿದಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಈ ಸರ್ಕಾರಕ್ಕೆ ಮತ್ತು ಜನರಿಗೆ, ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಬೇಕಿಲ್ಲ ಅನ್ನೋದು ಸ್ಪಷ್ಟವಾಗುವಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ನ್ಯೂಸ್ 18 ಕಡೆಯಿಂದ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ವೋಟ್ ಬೇಕು, ಜನರ ಸಮಸ್ಯೆ ಹಾಗಾದ್ರೆ ಜನಪ್ರತಿನಿಧಿಗಳು ಅನ್ಸ್ಕೊಂಡವ್ರಿಗೆ ಬೇಡವಾ? ಬೆಳೆ ನಷ್ಟ ಆಗ್ತಾ ಇದೆ, ಮನೆ ಕುಸಿತಾ ಇದೆ, ಬದುಕು ಬರ್ಬಾದ್ ಆಗ್ತಾ ಇದೆ, ಸಾವು ನೋವುಗಳು ಸಂಭವಿಸ್ತಾ ಇದೆ, ವಿದ್ಯುತ್ ಸಂಪರ್ಕ ಕಟ್ ಆಗ್ತಾ ಇದೆ. ಇಷ್ಟಾದ್ರೂ ಕೂಡ
ತಮ್ಮ ಕ್ಷೇತ್ರದ ಕಡೆಗೆ ಇವ್ರು ಗಮನ ಹರಿಸಲ್ಲ ಅಂತಂದ್ರೆ ಜನಸಾಮಾನ್ಯರ ಸಂಕಷ್ಟ ಕಾಣಲ್ವಾ? ಮತ್ತೆ ಪ್ರತಿ ಬಾರಿ ಮುಖ್ಯಮಂತ್ರಿಗಳೇ ಸಭೆ ನಡೆಸಿ ಇವರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಾ? ನೀವು ಎಲ್ಲಿ ಹಾನಿಯಾಗಿದೆ ನೋಡ್ಕೊಂಬನ್ನಿ, ಪರಿಹಾರ ಸೂಕ್ತ ರೀತಿಯಲ್ಲಿ ಕೊಡಿ ಅಂತ. ಇವ್ರ ಕರ್ತವ್ಯ ಅಲ್ವಾ ಅಧಿಕಾರಿಗಳದ್ದು? ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ನ್ಯೂಸ್ 18 ಫಾಲೋ ಅಪ್ ಮಾಡುತ್ತೆ.